ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಐ ಡಿ ಕಾರ್ಡ್ ಹಾಕ್ಕೊಂಡು ನಾನು ಹೊರಟೆ ಆಫೀಸ್ಗೆ. ಆಫೀಸಲ್ಲಿ ಕೊಟ್ಟಿರೋ ಲ್ಯಾಪ್ಟಾಪ್ ವರ್ಕ್ ಆಗ್ತಿರೋ ಕಾರಣ ಟೆಕ್ನಿಕಲ್ ಸಪೋರ್ಟ್ ಸೆಂಟರ್ಗೆ ಹೋದೆ. ಅಲ್ಲೇ ಪಕ್ಕದಲ್ಲಿರೋ ಬ್ಯಾಡ್ಮಿಂಟನ್ ಕೋರ್ಟ್ನ ನೋಡಿಕೊಂಡು ಆಫೀಸಲ್ಲಿ ಇನ್ನೂ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟೆ. ಆಫೀಸ್ ಒಳಗಡೆ ಬಸ್ ಹೆಂಗೆ ಬಂತು ಅಂತ ಹೇಳ್ತಾ ಮಾಡೋದಕ್ಕೆ ಹೋಗಬೇಡಿ, ಅದು ಬರೀ ಪೇಂಟಿಂಗ್. ಪಕ್ಕದಲ್ಲೇ ಇದ್ದಿದ್ದ ರಿಲ್ಯಾಕ್ಸಿಂಗ್ ಏರಿಯಾ ಯಾವುದೇ ಕೆಫೆಗೂ ಕಮ್ಮಿ ಇರಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದಮೇಲೆ ನಂಗೆ ಕಾಣಿಸಿದ್ದು ಗೇಮಿಂಗ್ ಏರಿಯಾ. ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡು ಫುಟ್ಬಾಲ್ ಆಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ಡೋರ್ ಓಪನ್ ಮಾಡಿ ಒಳಗಡೆ ಹೋದಾಗ ನಂಗೆ ಕಾಣಿಸ್ತು ಟೇಬಲ್ ಟೆನ್ನಿಸ್, ಫೂಸ್ಬಾಲ್, ಸ್ನೂಕರ್ ಅಂತ ಗೇಮ್ಗಳು. ಗೇಮಿಂಗ್ ಝೋನ್ ಪಕ್ಕದಲ್ಲೇ ಜಿಮ್ ಇತ್ತು. ಇಷ್ಟೆಲ್ಲ ಇರೋದನ್ನ ನೋಡ್ಕೊಂಡು ಟೆನ್ಷನ್ ಆಗಿ ಕಾಫಿ ಕುಡಿಯೋಣ ಅಂತ ಹೋದೆ. ಕಾಫಿ ಹಾಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಕಾಫಿ ಕುಡಿದೆ. ಇಲ್ಲಿರೋದನ್ನೆಲ್ಲ ನೋಡಿದ್ರೆ ಆಫೀಸಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಾ ಇರಲಿಲ್ಲ. ಯಾವುದೇ ಕೆಫೆಗೆ ಹೋಗಿರೋ ಥರ ಅನಿಸ್ತಾ ಇತ್ತು. 9 ಗಂಟೆ ಕೊಟ್ಟಿರೋ ಲ್ಯಾಪ್ಟಾಪ್ 11 ಗಂಟೆ ಆದರೂ ರಿಪೇರ್ ಆಗಿರಲಿಲ್ಲ. ಅವ್ರು ಇನ್ನೂ 1 ಅವರ್ ಬಿಟ್ಬಿಟ್ಟು ಬನ್ನಿ ಅಂದರು. ಅದಕ್ಕೆ ಆಫೀಸಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. 1 ಅವರ್ ಬಿಟ್ಟು ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೊಂಡು ಅಂತ ಹೋಗ್ತಿರ್ಬೇಕಾದ್ರೆ ನಂಗೆ ಸಿಕ್ತು ಜರ್ಮನ್ ಶೆಪರ್ಡ್. ಯೂಶ್ವಲಿ ನನಗೆ ನಾಯಿಗಳಂದ್ರೆ ತುಂಬ ಇಷ್ಟ. ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದೇನೆಂದರೆ ಈ ಲ್ಯಾಪ್ಟಾಪ್ನ ಇವ್ರ ಕೈಲಿ ರಿಪೇರ್ ಮಾಡ್ಕೊಳಕ್ಕಾಗಿಲ್ವಂತೆ. ಅದಕ್ಕೆ ಈ ಲ್ಯಾಪ್ಟಾಪ್ನ ಇನ್ನೊಂದು ಕಡೆ ಸಬ್ಮಿಟ್ ಮಾಡೋಕ್ಕೆ ಕೇಳಿದ್ರು. ಈ ಲ್ಯಾಪ್ಟಾಪ್ನ ಇನ್ನೊಂದು ಟೆಕ್ನಿಕಲ್ ಸಪೋರ್ಟ್ ಹತ್ರ ಸಬ್ಮಿಟ್ ಮಾಡಾದ್ಮೇಲೆ ಆ ಲ್ಯಾಪ್ಟಾಪ್ ರಿಪೇರ್